ಇನ್ನು ತನ್ನ ಮಾಲೀಕನ ಬರುವಿಕೆಗಾಗಿ ಶ್ವಾನ ಕಾಯ್ತಾ ಇದೆ. ಗುಡ್ಡ ಕುಸಿತದಲ್ಲಿ ಒಂದೇ ಕುಟುಂಬದ 5 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಟೀ ಅಂಗಡಿ ಬಳಿಯೇ ಕುಟುಂಬಸ್ಥರು ಶ್ವಾನವನ್ನ ಸಾಕಿದ್ರು. ಆದರೆ ಮಣ್ಣಿನಡಿಯಲ್ಲಿ ಸಿಲುಕಿ ಕುಟುಂಬ ಸಾವನ್ನಪ್ಪಿಬಿಟ್ಟಿದೆ. ಲಕ್ಷ್ಮಣ್ ನಾಯಕ್ ಹಾಗೆ ಅವರ ಇಡೀ ಕುಟುಂಬ ಈ ಗುಡ್ಡ ಕುಸಿತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ನಿನ್ನೆಯಿಂದ ಅವರು ಸಾಕಿದ್ದಂತಹ ಶ್ವಾನ ಮಾಲೀಕನಿಗಾಗಿ ಕಾಯ್ತಾ ಇರುವಂತಹ ದೃಶ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದಲ್ಲಿ ಕಂಡು ಬರ್ತಾ ಇದೆ. ಆ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಏನು ನಡೀತಾ ಇದೆ, ಅದೇ ಜಾಗದಲ್ಲಿ ಶ್ವಾನ ಓಡಾಡ್ತಾ ಇದೆ. ಲಕ್ಷ್ಮಣ್ ನಾಯಕ್ ಹಾಗೆ ಶಾಂತಿ ನಾಯಕ್ ಅವರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಅವರ ಇಡೀ ಕುಟುಂಬ ಈ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಅವರ ಅಂಗಡಿಯಲ್ಲೇ ಇತ್ತು, ಟೀ ಅಂಗಡಿಯಲ್ಲೇ ಇತ್ತು. ಬೆಳಗಿನ ಜಾವ 4 ಗಂಟೆಗೆ ಏಕಾಏಕಿ ಗುಡ್ಡ ಕುಸಿತ ಆಗ್ಬಿಡುತ್ತೆ. ಲಕ್ಷ್ಮಣ್ ನಾಯಕ್, ಶಾಂತಿ ನಾಯಕ್ ಅವರ ಮಕ್ಕಳಾದಂತಹ ರೋಷನ್ ಹಾಗೆ ಮತ್ತೊಂದು ಹೆಣ್ಣು ಮಗು, ಒಟ್ಟಾರೆಯಾಗಿ ಎಲ್ಲರೂ ಕೂಡ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇದರ ಮಧ್ಯೆ ಅವರು ಸಾಕಿದ್ದಂತಹ ಶ್ವಾನ, ಆ ಟೀ ಅಂಗಡಿ ಬಳಿಯೇ ಆ ಶ್ವಾನವನ್ನ ಅವರು ಸಾಕಿದ್ರು. ಆ ಶ್ವಾನ ಈಗ ತನ್ನ ಮಾಲೀಕನ ಹುಡುಕಾಟವನ್ನ ಮಾಡ್ತಾ ಇದೆ. ತನ್ನ ಮಾಲೀಕನ ಬರುವಿಕೆಗಾಗಿ ಕಾಯ್ತಾ ಇದೆಯೇನೋ ಅನ್ನುವಂತೆ ಭಾಸವಾಗ್ತಾ ಇದೆ. ಯಾಕಂದ್ರೆ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಏನು ನಡೀತಾ ಇದೆ, ಅದೇ ಜಾಗದಲ್ಲಿ ಈ ಶ್ವಾನ ಓಡಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಾದಂತಹ ಗುಡ್ಡ ಕುಸಿತ ಎಷ್ಟೋ ಮನೆಗಳ ದೀಪವನ್ನೇ ಆರಿಸಿದಂತಹ ದುರಂತ ಇದು. ಹೆದ್ದಾರಿಯಲ್ಲಿ ಮಾಡಿದಂತಹ ಅವೈಜ್ಞಾನಿಕ ಅಗಲೀಕರಣ ಕಾಮಗಾರಿಯೇ ಇಂಥದ್ದೊಂದು ದುರಂತಕ್ಕೆ ಕಾರಣ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹೆದ್ದಾರಿ ಅಗಲೀಕರಣ ಮಾಡಿದಂತಹ IRB ಕಂಪನಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಗುಡ್ಡ ಕುಸಿತ ಆದಂತಹ ಸ್ಥಳದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಿರಂತರವಾಗಿ ನಿನ್ನೆ ಬೆಳಗ್ಗೆಯಿಂದಾನೂ ಕೂಡ ನಡೀತಾನೆ ಇದೆ. ಹಲವರು ಇದರಲ್ಲಿ ಕೈ ಜೋಡಿಸಿದ್ದಾರೆ. NDRF, SDRF, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದ್ ಕಡೆ ಮಳೆ ಬರ್ತಾ ಇದೆ, ಮತ್ತೊಂದ್ ಕಡೆ ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕವೂ ಕೂಡ ಕಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ತನ್ನನ್ನ ಸಾಕಿದಂತಹ ಆ ಟೀ ಅಂಗಡಿ ಮಾಲೀಕ ಲಕ್ಷ್ಮಣ್ ನಾಯಕ್ ಅವರ ಕುಟುಂಬದ ಬರುವಿಕೆಗಾಗಿ ಶ್ವಾನ ಅದೇ ಜಾಗದಲ್ಲಿ ಓಡಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.